ಮನುಷ್ಯನ ಹುಟ್ಟು ನಿನ್ನೆ ಪಾಸ್ಟ್, ಮನುಷ್ಯನ ಸಾವು ನಾಳೆ ಫ್ಯೂಚರ್, ಬದುಕು ಪ್ರೆಸೆಂಟ್ ಇವತ್ತು ಈಗ. ಈ ಕ್ಷಣದಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿ. ಈಗ ಬದುಕ್ತಿದ್ದಾಗ ನಮ್ಮ ದೇಹ ಹೇಗಿದೆ? ನಮ್ಮ ದೇಹ ಆರೋಗ್ಯವಾಗಿ ಸುಖ ಪ್ಲೆಸೆಂಟ್ ಆಗಿ ಪ್ಲೆಷರ್ಫುಲ್ ದೇಹ ಸುಖವಾಗಿದ್ದರೆ ಆರೋಗ್ಯದಲ್ಲಿ, ಮನಸ್ಸು ಹ್ಯಾಪಿಯಾಗಿದ್ದರೆ ಸಂತೋಷವಾಗಿದ್ದರೆ, ಆತ್ಮ ಆನಂದದಲ್ಲಿದ್ದರೆ, ಹ್ಯಾಪಿನೆಸ್ ಇನ್ ದಿ ಮೈಂಡ್, ಪ್ಲೆಷರ್ ಇನ್ ದಿ ಬಾಡಿ, ಬ್ಲಿಸ್ ಇನ್ ದಿ ಸೆಲ್ಫ್, ಇನ್ ಯುವರ್ ಹಾರ್ಟ್. ಈ ಇಂಟಿಗ್ರೇಟೆಡ್ ಆ ಫೀಲಿಂಗ್ ಟೋಟಲ್ ಇದ್ದಾಗ ಶುದ್ಧವಾದ ಒಂದು ಪ್ರೇಮದ ಅಲೆ ನಮ್ಮಲ್ಲಿ ಹೊರಡುತ್ತೆ. ಈ ಪೂರ್ಣತ್ವದಿಂದ ಒಳಗಡೆ ವೈಬ್ರೇಟಿಂಗ್ ಎನರ್ಜಿ, ರೇಡಿಯೇಟಿಂಗ್ ಎನರ್ಜಿ, ಇದು ಪ್ರೇಮದ ಅಲೆ. ಇದು ತಾನಾಗ್ತಾನೆ ಉಗಮವಾಗಿ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ, ಎಲ್ಲ ಹೃದಯ ಮುಟ್ಟತ್ತೆ. ಬರೀ ಮನುಷ್ಯರ ಹೃದಯ ಅಲ್ಲ, ಗಿಡ, ಮರ, ಗಾಳಿ, ಹೀಗೆ ಮೋಡ, ಆಕಾಶ ಎಲ್ಲ ಕಡೆನೂ ಸೇರ್ಕೊಂಡ್ಬಿಡುತ್ತೆ. ನಿನಗೆ ಒಂಥರ ಒನ್ನೆಸ್ ಫೀಲಿಂಗ್ ಬರುತ್ತೆ. ಅದ್ಭುತವಾದ ಅನುಭವ ಅದು. ಇಲ್ಲೇ ಗೊತ್ತಾಗತ್ತೆ ಬೇಸಿಕ್ ಏನಂತ. ಪ್ರೇಮ ನಮ್ಮಿಂದ ಉಗಮವಾಗೋದು. ಈ ಪ್ರೇಮಕ್ಕೆ ಯಾವ ಉದ್ದೇಶನೂ ಇಲ್ಲ, ಯಾವ ಒಂದು ನಿರ್ದಿಷ್ಟವಾದ ಒಂದು ವ್ಯಕ್ತಿಗೆ ಅಂತ, ಸಂಬಂಧಕ್ಕೆ ಅಂತ ಇಲ್ಲ. ಈ ಪ್ರೇಮ ಸಹಜವಾಗಿ ಬಂದಿದೆ. ಇದು ಮನಸ್ಸಿನ ಸ್ಥಿತಿ ಅಲ್ಲ. ಈ ಪ್ರೇಮ ಅನ್ನೋದು ಒಂದು ಎಮೋಷನ್ನೂ ಅಲ್ಲ. ಈ ಪ್ರೇಮ ನನ್ನ ಸ್ವಭಾವ, ಇಟ್ ಈಸ್ ಮೈ ಬೀಯಿಂಗ್. ಈ ಪ್ರೇಮ ಅನ್ನೋದು ಕಾನ್ಷಿಯಸ್ನೆಸ್, ನನ್ನ ಬೀಯಿಂಗ್, ಇದು ನನ್ನ ಸ್ವಭಾವ, ನನ್ನೊಳಗಿಂದ ಬಂದಿರೋದು. ಈ ಪ್ರೇಮ ಯಾವಾಗ ಎಲ್ಲರಿಗೂ ಕೊಡ್ತೀವಿ, ಸಂಬಂಧ ಚೆನ್ನಾಗೇ ಇರುತ್ತೆ, ಸಂಬಂಧ ಬ್ಯೂಟಿಫುಲ್ ಆಗಿರುತ್ತೆ, ಸಮ್ಯಕ್ ಬಂಧದ ಅರ್ಥ ಬರುತ್ತೆ, ಪ್ರೇಮದಿಂದ ಸಂಬಂಧ. ಆದರೆ ಯೂಶಲ್ ಆಗಿ ಯಾರಿಗೆ ಈ ಇಂಟಿಗ್ರೇಟೆಡ್ ಆ ಫೀಲಿಂಗ್ ಅನುಭವ ಇಲ್ಲ, ಅವರು ಸಂಬಂಧದಿಂದ ಪ್ರೇಮವನ್ನು ಹುಡುಕ್ತಾರೆ. ಇದು ರಿವರ್ಸ್, ಇಲ್ಲಿ ಸಿಗಲ್ಲ. ಸಂಬಂಧದಿಂದ ಪ್ರೇಮ ಸುಳ್ಳು ಪ್ರೇಮ, ಪ್ರೇಮದಿಂದ ಸಂಬಂಧ ಇದು ನಿಜವಾದ ಸಂಬಂಧ. ಈ ಸಂಬಂಧಕ್ಕೋಸ್ಕರ ಪ್ರೇಮ, ಸಂಬಂಧದಿಂದ ಪ್ರೇಮ ಸಿಗತ್ತೆ ಅನ್ನೋನು ಅವನು ಒಬ್ಬನೇ ಏಕಾಂಗಿ ಅಥವಾ ಒಂಟಿತನನ ಸವಿಸೋದಕ್ಕೆ, ಒಂಟಿತನನ ಅವನು ಇದು ಮಾಡೋಕ್ಕೆ ತನ್ನ ಕೈನಲ್ಲಿ ಇರೋಕ್ಕಾಗಲ್ಲ. ಅವನ ಕೈನಲ್ಲಿ ಒಬ್ಬನೇ ಇರೋಕ್ಕಾಗಲ್ಲ, ಅಸಾಧ್ಯ ಅನಿಸಿ ಸಂಬಂಧವನ್ನು ಕಟ್ಕೊಳ್ತಾನೆ. ಒಂಟಿತನ ಸವಿಸೋದಕ್ಕೆ ಬೇಡ, ಇರೋಕ್ಕಾಗಲ್ಲ ಅಂತ. ಇದು ಅವನಲ್ಲಿ ಅಪೇಕ್ಷೆ ಇರೋದ್ರಿಂದ ಅವನಿಗೆ ಆ ಪ್ರೀತಿ ಅನ್ನೋದು, ಪ್ರೇಮ ಅನ್ನೋದು ಒಳ್ಳೆ ಸಂಬಂಧ ಆಗೋಲ್ಲ. ಯಾಕೆ ಅಂದರೆ ಅವನಿಗೆ ಒಂದು ನಿಮಿಷ ಒಬ್ಬನೇ ಇರೋಕ್ಕಾಗಲ್ಲ. ಹೆಂಗಾದರೂ ಮಾಡಿ ಯಾರ ಜೊತೆನಾದರೂ ಕನೆಕ್ಟ್ ಮಾಡಬೇಕು. ಪ್ರೀತಿ ಸಿಗತ್ತೇನೋ, ಸಂತೋಷ ಸಿಗತ್ತೇನೋ, ಆನಂದ ಸಿಗತ್ತೇನೋ ಅಂತ. ಸ್ವಲ್ಪ ಇಲ್ಲಿ ಮೆಡಿಟೇಟಿವ್ ಆಗಿ, ಸ್ವಲ್ಪ ಸೆನ್ಸಿಟಿವ್ ಆಗಿ, ಸ್ವಲ್ಪ ಒಂದು ಸೂಕ್ಷ್ಮವಾಗಿ ಒಂದು ಯೋಗ, ಧ್ಯಾನ, ಜಪ, ತಪ ಇದೆಲ್ಲ ಕಲ್ತ್ಕೊಂಡಾಗ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಒಂದು ಸ್ಫುರಣ ಆಗುತ್ತೆ, ಪ್ರೇಮದ ಸ್ಫುರಣ. ಅಂಥವರು ಪ್ರೇಮವನ್ನು ಹಂಚೋದಕ್ಕೆ ಪ್ರೇಮದಿಂದ ಸಂಪರ್ಕವನ್ನು ಮಾಡ್ತಾರೆ, ಪ್ರೇಮದಿಂದ ಸಂಬಂಧವನ್ನು ಬೆಳೆಸ್ತಾರೆ ಎಲ್ಲರ ಜೊತೆನೂ. ಆದ್ದರಿಂದ ಪ್ರೇಮ ಅಬಂಡೆಂಟ್ ಆಗಿ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗನ್ಸುತ್ತೆ, ಎಷ್ಟೊಂದು ಶಕ್ತಿ, ಎಷ್ಟೊಂದು ಆನಂದ, ಖುಷಿ ನನ್ನಲ್ಲಿ ಎಷ್ಟೊಂದಿದೆ, ಇದನ್ನು ಹಂಚೋದಕ್ಕೆ ನಂಗೆ ಎಲ್ಲರೂ ಬೇಕು, ಹಂಚೋದಕ್ಕೆ ನಂಗೆ ಸಂಬಂಧ ಬೇಕು ಅಂದಾಗ ಇದು ಆರೋಗ್ಯಕರವಾದ ಸಂಬಂಧ. ಇಲ್ಲದೆ ಇದ್ರೆ, ಈ ಬೇಸಿಕ್ ಗೊತ್ತಿಲ್ಲದೆ ಇದ್ರೆ, ಪ್ರೀತಿ ನಮ್ಮೊಳಗೆ ಇದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ರೆ, ಇಬ್ರು ಝೀರೋ. ಒಂದು ಸಂಬಂಧದಲ್ಲಿ ಇವರು ಖಾಲಿ, ಇವರು ಖಾಲಿ, ಇವರು ಸೊನ್ನೆ, ಇವರು ಸೊನ್ನೆ, ಇವರೂ ಬೇಡ್ತಾ ಇದ್ದಾರೆ, ಇವರು ಬೇಡ್ತಾ ಇದ್ದಾರೆ, ಇವನು ಭಿಕ್ಷೆ, ಅವನು ಭಿಕ್ಷೆ, ನನಗೆ ಬೇಕು, ನನ್ನಲ್ಲಿ ಏನೋ ಒಂದು ಪಡ್ಕೊಳ್ಳೋಕ್ಕೆ ನಾವು ಬೇರೆಯವ್ರನ್ನ ಸಂಬಂಧ ಮಾಡಿದ್ರೆ, ನಮ್ಮ ಗುರಿ ಅವರಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋದಿದ್ರೆ, ಅವರಿಂದ ಏನೇನೋ ಸಿಗುತ್ತೆ, ನನ್ನ ಜೀವನ ಏನೇನೋ ಆಗೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಸಂಬಂಧ ಬೆಳೆಸಿದಾಗ ಅವ್ರೇನು ಕೊಡೋಕ್ಕಲ್ಲೇನೂ ಇಲ್ಲ. ಇವನು ಬಯಸ್ಕೊಂಡು ಬಂದಿದ್ದಾನೆ ತಗೊಳಕ್ಕೆ, ಅವಳು ಬಯಸ್ಕೊಂಡು ಬಂದಿದ್ದಾಳೆ ತಗೊಳಕ್ಕೆ. ಈ ಬಯಕೆ ಇದೆಯಲ್ಲ, ಅದು ಅವ್ರಿಗೆ ಅತೃಪ್ತಿ ಕೊಡುತ್ತೆ, ಜಗಳ ಆಗುತ್ತೆ. ಸಣ್ಣ ಸಣ್ಣದಕ್ಕೆಲ್ಲ ಸ್ಟುಪಿಡ್ ರೀಸನ್ಗೆ ಜಗಳ ಆಗುತ್ತೆ, ಮನಸ್ತಾಪ ಬರುತ್ತೆ.
ಇದರಲ್ಲಿ ಉದಾಹರಣೆ ಗಂಡ ಹೆಂಡತಿ ಉದಾಹರಣೆ ತಗೊಳ್ಳೋಣ. ಗಂಡ ಹೇಳ್ತಾನೆ, ನನಗೆ ಹಕ್ಕಿದೆ, ನಾನು ಚೆನ್ನಾಗಿರ್ಬೇಕು, ನನಗೆ ಹಕ್ಕಿದೆ, ನನಗಿಷ್ಟ, ನನಗೇನು ಸಿಕ್ಕಿಲ್ಲ, ನಾನು ಏನೇನೋ ಅಂದ್ಕೊಂಡಿದ್ದೆ ಇರೋಕ್ಕೆ, ನಾನು ಡಿಸೀವ್ ಆಯಿತು, ನಂಗೆ ಹೆಂಗೆ ಬೇಕೋ ಹಂಗಿಲ್ಲ, ನಾನೇನೋ ಕಲ್ಪಿಸ್ಕೊಂಡಿದ್ದೆ, ನಾನೇನೋ ಹೀಗಿರ್ಬೇಕು ಅಂದ್ಕೊಂಡಿದ್ದೆ, ಹಾಗಿರ್ಬೇಕು ಅಂದ್ಕೊಂಡಿದ್ದೆ, ಇರೋಕ್ಕಾಗ್ತಾ ಇಲ್ಲ, ನನಗೆ ಡಿಸೀವ್ ಆಗಿದೆ. ಹೆಂಡ್ತಿನೂ ಅದೇ ಹೇಳ್ತಾಳೆ, ನನಗೂ ಹಕ್ಕಿದೆ, ನನಗೂ ಏನೂ ಸಿಕ್ಕಿಲ್ಲ, ನಾನು ಅಂದ್ಕೊಂಡಿದ್ದೆ ಒಂದು, ಇರೋದೇ ಒಂದು, ಹೀಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೂ ಡಿಸೀವ್ ಆಗಿದೆ. ಇಲ್ಲಿ ಇಬ್ಬರಲ್ಲೂ ನಾವು ಗಮನಿಸಬೇಕಾಗಿರೋ ಅಂಶ, ಇಬ್ರು ನಾನೇನು ಪಡ್ಕೋಬೇಕು ಅದು ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಹೊರತು, ನನಗೆ ನಿನ್ನಿಂದ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಲಿಸ್ಟ್ ಮಾಡ್ತಿದ್ದಾರೆ ಹೊರತು, ಇಬ್ಬರಿಗೂ ನಾವೇನೋ ಕೊಡಕ್ಕೆ ಬಂದಿದ್ದೀವಿ ಏನೋ ಐಡಿಯಾನೇ ಇಲ್ಲ, ಗೊತ್ತೇ ಇಲ್ಲ. ಕೊಡ್ಬೋದು, ಕೊಡಕ್ಕೇನೆ ಸಂಬಂಧ ಇರೋದು, ಇದು ಪ್ರೀತಿ ಕೊಡೋದು ಈ ಸಂಬಂಧದಲ್ಲಿ ಅಂತ ಇಬ್ಬರಿಗೂ ಪರಿವೇ ಇಲ್ಲ. ಇಲ್ಲೇನಾಗತ್ತೆ, ಇಲ್ಲಿ ಒಂದು ಭಾವ ಬರುತ್ತೆ, ನಾನೇನೇನೋ ಅಂದ್ಕೊಂಡಿದ್ದೆ ಸಿಕ್ಕಿಲ್ಲ, ನನಗೆ ನಾ ಕಳ್ಕೊಂಡಿದ್ದೀನಿ, ನನಗೆ ಯಾರು ಕೊಟ್ಟಿಲ್ಲ, ನನಗೆ ಮೋಸ ಆಯಿತು, ಕಳ್ಕೊಂಡಿದ್ದೀನಿ. ಇದ್ದಿದ್ರೆ ತಾನೇ ಕಳ್ಕೊಳ್ಳೋಕ್ಕೆ, ಅದು ಭ್ರಮೆ. ನನಗಿತ್ತು, ನನಗೆ ಹೊಟ್ಟೋಯ್ತು, ನಾನೇನೋ ಅಂದ್ಕೊಂಡಿದ್ದೆ, ನನಗೆ ಖಾಲಿ ಆಗೋಯ್ತು. ಇದು ಅಭಾವ, ಇದು ಪ್ರೇಮದ ಅಭಾವ. ಇದು ಬೇಸಿಕ್ ಗೊತ್ತಿಲ್ಲದೆ ಇರೋದ್ರಿಂದ ಬರೀ ಗಂಡ ಹೆಂಡತಿ ಸಂಬಂಧ ಅಲ್ಲ, ಎಲ್ಲ ಸಂಬಂಧಗಳಲ್ಲೂ ಕೂಡ ಈ ಅಭಾವ ನೋಡ್ತೀರಾ. ಯಾಕೆ ಅಂದರೆ, ಪ್ರಾರಂಭದಲ್ಲಿ ಕಟ್ಟೋವಾಗಲೇ, ಮನೆ ಕಟ್ಟೋವಾಗ ಫೌಂಡೇಶನ್ ಇಲ್ಲದೆ ಕಟ್ಟೋದು, ಏನೇನೋ ಒಂದು ಕಲ್ಪನೆ ಇಟ್ಕೊಂಡು ಕಟ್ಟೋದು. ನೀನು ಅಲ್ಲಿ ಮಹಲ್ಲೇ ಕಟ್ಟು ಅಥವಾ ದೇವಸ್ಥಾನನೇ ಕಟ್ಟು, ಮನೆನೇ ಕಟ್ಟು, ಫೌಂಡೇಶನ್ ಇಲ್ಲದೆ ಏನಾಗುತ್ತೆ, ಅದು ಬಿದ್ದೋಗುತ್ತೆ, ಉರುಳೋಗುತ್ತೆ. ಅದೇ ಥರನೇ ಸಂಬಂಧಗಳು. ಎಷ್ಟು ಸಂಬಂಧ ನಿಮ್ಮ ಜೀವನದಲ್ಲಿ ಮುಂದುವರೆದಿಲ್ಲ, ಅಲ್ಲೇ ಕಿತ್ತೋಗಿದೆ, ಮುರಿದೋಗಿದೆ, ಬಿದ್ದೋಗಿದೆ. ಯಾಕೆ? ಬೇಸಿಕ್ ಫೌಂಡೇಶನ್ ಇಲ್ಲದೆ ಇರೋದ್ರಿಂದ. ಒಂದೇ ಪ್ಯಾಟ್ರನ್ ಅಲ್ಲೇ ಎಲ್ಲ ಕಡೆ ಸಂಬಂಧ ಮಾಡ್ತೀವಿ. ಆದರೆ ನಾವು ಹೇಳೋದೇನು, ಪ್ರಪಂಚನೇ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಜನಗಳೆಲ್ಲ ಸರಿ ಇಲ್ಲ, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಎಷ್ಟು ಪ್ರೀತಿ ಕೊಡೋದಿದೆ, ಯಾರು ಇಸ್ಕೊಳ್ಳೋಕ್ಕೆ ಯೋಗ್ಯತೆಯೇ ಇಲ್ಲ, ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಯಾರು ಸರಿ ಇಲ್ಲ, ಅವ್ರು ಹೀಗೆ ಇವ್ರು ಹೀಗೆ. ಪ್ರಾರಂಭದಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ, ಇನ್ನೇನು ಚೆನ್ನಾಗಿರ್ಬೋದು ಅನ್ನೋದ್ರಲ್ಲಿ ಏನೋ ಒಂದು ಕೊರತೆ ಕಾಣುತ್ತೆ, ಇನ್ನೊಂದು ದೋಷ ಕಾಣುತ್ತೆ. ಅಯ್ಯೋ ಹೀ ಸ್ಟಿಂಗ್ಸ್, ಶೀ ಸ್ಟಿಂಗ್ಸ್ ಅಂತ ಎಲ್ಲರನ್ನೂ ಬಿಡ್ತಾ ಬರ್ತೀವಿ. ಯಾರು ಕೊನೆಯಲ್ಲಿ ನಾವು ನೋಡ್ಕೊಂಡ್ರೆ ಯಾರಾದರೂ ನಮಗೆ ಕ್ಲೋಸ್ ಆಗಿದ್ದಾರೆ ಅಂದರೆ ಒಬ್ರು ಸಿಗಲ್ಲ, ಒಬ್ರು ಕ್ಲೋಸ್ ಆಗಿಲ್ಲ. ಯಾಕೆ ಹೀಗೆ, ಯಾರೂ ಸರಿಗಿಲ್ಲ ನನಗೆ ಅನ್ನೋ ಫೀಲಿಂಗ್. ಇದು ಯಾಕೆ ಅಂದರೆ, ರೋಬೋಟ್ ಥರ ನಾವು ಅದೇ ಥರನೇ ಒಂದೇ ಪ್ಯಾಟರ್ನಲ್ಲಿ ಮನೆ ಕಟ್ತೀವಿ, ಮಕ್ಕಳು ಕಟ್ಟಿ ಉಳಿಸೋದು, ಕಟ್ಟೋದು ಉಳಿಸೋದು, ಹಾಗೆ ಮಾಡ್ತಿದ್ದಾರಲ್ಲ. ಇಷ್ಟೊಂದು ರಿಲೇಷನ್ಶಿಪ್ ನಾನು ಹಾಳು ಮಾಡ್ಕೊಂಡಿದ್ದೀನಲ್ಲ, ಅರ್ಥವಾಗದೆ ಹೋಗಿದೆಯಲ್ಲ, ಅಥವಾ ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿಲ್ವಲ್ಲ. ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪು ಈ ಥರ ಮುರಿದು ಬಿದ್ದಾಗ, ದಟ್ ಈಸ್ ದ ರಿಯಲ್ ಒಂದು ಕಲಿಯೋ ಟೈಮ್. ಇದಕ್ಕೆ ಹೇಳ್ತಾರೆ, ದಿಸ್ ಇಸ್ ದ ಟೈಮ್ ಈಸ್ ದಿ ಬೆಸ್ಟ್ ಟೈಮ್ ಟು ಲರ್ನ್ ಅಂತ. ಬಿದ್ದೋದಾಗ, ಮುರಿದೋದಾಗ, ಹಾಳಾದಾಗ, ಬೇಸರ ಆದಾಗ, ರೆಬೆಲಿಯಸ್ ಮೊಮೆಂಟ್. ಆ ಮೊಮೆಂಟಲ್ಲಿ ಸ್ವಲ್ಪ ನಾವು ಎಚ್ಚರವಾಗಿದ್ದು, ಸ್ವಲ್ಪ ಸೆನ್ಸಿಟಿವ್ ಆಗಿದ್ದು, ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಕಡೆನೂ ಯಾವಾಗ್ಲೂ ಹೀಗೆ ಆಗ್ತಿದೆ, ನನ್ನಲ್ಲೇನೋ ತಪ್ಪಿರ್ಬೋದು, ನಾನು ಈ ಸತಿ ನನ್ನ ಕಡೆಯಿಂದ ನೋಡ್ಕೊಳ್ಳೋಣ ಅಂತ ನಾವು ಹುಡುಕ್ತಾ ಇದ್ದಾಗ, ಬೇಸಿಕ್ ಏನು ನಮಗೆ ಬೇಕಾಗಿತ್ತು ಫೌಂಡೇಶನ್ಗೆ, ಅದು ನಮ್ಮಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ ನಮಗೆ. ಓಹೋ, ಪ್ರೀತಿ ಆಗಲಿ, ಸಂತೋಷ ಆಗಲಿ, ಏನೇ ಆಗಲಿ, ಇದು ಬೇರೆಯವರಿಂದ ಪಡ್ಕೊಳ್ಳೋದು ಐಡಿಯಾ ತಪ್ಪು, ಇದು ಸುಳ್ಳು, ಇದು ಸಾಧ್ಯ ಇಲ್ಲ ಅನ್ನೋದು ಯಾವಾಗ ನಮಗೆ ಗೊತ್ತಾಗುತ್ತೆ, ಇಷ್ಟು ದಿನ ನಾವು ಹಿಡಿದಿಟ್ಕೊಂಡಿರ್ತೀವಿ. ನಾವು ಚೆನ್ನಾಗಿರೋರ್ಗೆ ಇದು ಕೊಡೋಣ, ನಮ್ಮ ಸಂಬಂಧ ನನಗೆ ಒಲ್ದ್ರೆ ಇದು ಕೊಡೋಣ, ನಂಗೆ ಇಷ್ಟ ಬಂದಿದ್ದವ್ರಿಗೆ ಇದು ಕೊಡೋಣ, ಹೀಗಿರೋಣ, ಅವ್ರ ಜೊತೆ ಹಾಗಾಗಿರೋಣ, ನನ್ನ ಕ್ಲೋಸ್ ಆಗಿರೋ ಜೊತೆ ಹೀಗಿರೋಣ, ಕನಸುಗಳು ಕಟ್ಟಿ ಇಟ್ಕೊಂಡಿರ್ತೀವಿ. ಯಾರಿಗೂ ಕೊಟ್ಟಿಲ್ಲ ನಾವು, ಯಾರ ಜೊತೆನೂ ಚೆನ್ನಾಗಿಲ್ಲ, ನೋಡೋಣ, ಕಾಯೋಣ, ಅವ್ರು ಚೆನ್ನಾಗಿದ್ರೆ ಅವ್ರ ಜೊತೆ ಇರೋಣ, ಇದೆಲ್ಲ ಕೊಡೋಣ ಅಂತ. ಆಲ್ ದಟ್ ಸಪ್ರೆಸ್ಡ್ ಸ್ಪ್ಲೆಂಡರ್ಸ್ ವಾಟ್ ಯು ಹ್ಯಾವ್ ಇನ್ಸೈಡ್, ಸ್ಲೋಲಿ ಇಟ್ ಸ್ಟಾರ್ಟ್ಸ್ ಎಕ್ಸ್ಪ್ರೆಸಿಂಗ್. ಅದು ಆಚೆ ಬರೋಕ್ಕೆ ಶುರು ಆಗುತ್ತೆ ನಮ್ಮನ್ನು ನಾವು ಗಮನಿಸ್ಕೊಂಡಾಗ. ಇಷ್ಟೊಂದಿದೆ. ಆಗ ನಿಮ್ಮ ಜೀವನ ಒಂದು ಹಬ್ಬ ಆಗತ್ತೆ, ನಿಮಗೆ ಆ ಸಂಬಂಧದ ಅರ್ಥ ಗೊತ್ತಾಗತ್ತೆ. ನಿಜವಾದ ಸಂಬಂಧ ಏನು? ಓ, ಇಟ್ಸ್ ಎ ಫ್ಲೋ, ಇಟ್ಸ್ ಎ ಪ್ರಾಸೆಸ್. ಇದು ಒಂದು ರೀತಿ, ಅದು ಕೊಡ್ತಾ ಕೊಡ್ತಾ ಬರೋದು ಅನ್ನೋದು ಗೊತ್ತಾಗತ್ತೆ. ಇದು ಒಂದು ಎಕನಾಮಿಕ್ಸ್ ಅಲ್ಲ, ಇದು ಸುಮ್ಮನೆ ಕೊಡೋದು. ಆಗ ನೀನು ಸಂತೋಷ ಕೊಟ್ರೆ ಆನಂದ ವಾಪಸ್ ಬರುತ್ತೆ, ಆನಂದ ಕೊಟ್ರೆ ಇನ್ನೂ ಆನಂದ. ನೀವು ಕೊಟ್ಟಂಗೂ ಎಲ್ಲವೂ ಕೊಡೋದೆಲ್ಲ ಜೀವಂತವಾಗ್ತಾ ಹೋಗುತ್ತೆ, ಎಲ್ಲವೂ ಜೀವನ ಎಲ್ಲ ಖುಷಿ ಆಗುತ್ತೆ. ನಾವು ಇದನ್ನ ನೋಡಿ ಕಲಿಬೇಕು. ಇವಾಗ ಒಂದು ಮರ, ಆ ಮರದಲ್ಲಿ ಗೊಂಚಲು ಹೂವಿದೆ, ಆ ಹೂವೆಲ್ಲನೂ ನೀರೊಳಗೆ, ನದಿ ನೀರೊಳಗೆ ಬೀಳ್ತಾ ಇದೆ. ಆ ನದಿ ನೀರು ಆ ಹೂವನ್ನೆಲ್ಲ ತೇಲಿಸ್ಕೊಂಡು ಹೋಗ್ತಾ ಇದೆ. ಆ ನೋಡಕ್ಕೆ ಒಂದು ಸುಂದರವಾಗಿದೆ, ಗಾಳಿ ಬೀಸುತ್ತೆ.
ಆ ಹೂವಿನಲ್ಲಿರೋ ಸುಗಂಧವನ್ನ ಎಲ್ಲ ಎತ್ಕೊಂಡು ಹೋಗಿ ಎಲ್ಲ ಕಡೆನೂ ಪಸರಿಸುತ್ತೆ. ಇದನ್ನೆಲ್ಲ ನೋಡಿದಾಗ ಹೊಂದಾಣಿಕೆ, ಎಂಥ ಬಾಂಧವ್ಯ ಇದೆ ಒಂದಕ್ಕೊಂದಕ್ಕೆ. ಎಲ್ಲೂ ಪೊಸೆಸಿವ್ ನೇಚರ್ ಇಲ್ಲ, ಎಲ್ಲೂ ಕೂಡ ಡಾಮಿನೇಟ್ ಮಾಡೋ ಕ್ಯಾರೆಕ್ಟರ್ ಇಲ್ಲ ಪ್ರಕೃತಿನಲ್ಲಿ. ಅಲ್ಲೇನೋ ಅರ್ಪಣೆ ಇದೆ, ಇಲ್ಲೇನೋ ಸಂಗಮ ಇದೆ, ಇಲ್ಲೇನೋ ಸೌಂದರ್ಯ ಇದೆ. ಅದನ್ನೆಲ್ಲ ನೋಡ್ತಾ ಇದ್ದಾಗ ಇಷ್ಟು ಚೆನ್ನಾಗಿದೆ. ಆದರೆ ಮನುಷ್ಯ ಎಷ್ಟರ ಮಟ್ಟಿಗೆ ಅವನು ತನ್ನನ್ನು ತಾನು ಹಿಡ್ಕೊಳ್ಳೋದು. ಅಂದರೆ ಸಂಬಂಧ ಬಂದ ತಕ್ಷಣ ನಾವು ಮೊದಲು ಮಾಡೋದೇನು, ಅದನ್ನು ನಾವು ಹಿಡ್ಕೊಳ್ತೀವಿ, ಅಂಟಿಸ್ಕೊಳ್ತೀವಿ, ಅಲ್ಲೇ ಬರೋದು. ಅದು ನಮ್ಮ ಅಹಂಕಾರಕ್ಕೆ ಒಂದು ಟ್ರಿಪ್. ಇದು ಪವರ್ ಟ್ರಿಪ್ ಅಂತಾರೆ. ಅಹಂಕಾರಕ್ಕೆ ಅದು ಎನರ್ಜಿ. ಫಸ್ಟು ನಾವೇನು ಮಾಡ್ತೀವಿ, ಅವ್ರನ್ನ ಹಿಡ್ಕೊಳ್ತೀವಿ, ಕಂಟ್ರೋಲ್ ಮಾಡ್ತೀವಿ, ಪೊಸೆಸ್ ಮಾಡ್ತೀವಿ, ಡಾಮಿನೇಟ್ ಮಾಡಕ್ಕೆ ಹೋಗ್ತೀವಿ. ಇಲ್ಲಿ ನಾವು ಪ್ರೀತಿ ಕೊಡಕ್ಕೆ ಹೋಗಲ್ಲ, ಮೊದಲು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳಕ್ಕೆ ಹೋಗ್ತೀವಿ. ಆವಾಗ ಏನಾಗುತ್ತೆ, ನಾವು ನಮ್ಮ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಜೊತೆ ಹೋಗುತ್ತೆ ಹೊರತು ನಮ್ಮ ಹೃದಯ ಅವರ ಹೃದಯ ಜೊತೆಗೆ ಹೋಗಿರಲ್ಲ. ನಮ್ಮ ಮುಖವಾಡ ಅವ್ರ ಮುಖವಾಡ ಜೊತೆಗಿರುತ್ತೆ ಹೊರತು ನಮ್ಮ ಹೃದಯ ನಮ್ಮ ಭಾವನೆ ಅವ್ರ ಭಾವನೆ ಸೇರಿರಲ್ಲ. ಇಲ್ಲಿ ಇಬ್ಬರಿಗೂ ಒಟ್ಟಿಗೆ ಇದ್ರೂ ಕೂಡ ಒಂಟಿತನ ಇರುತ್ತೆ, ಬರೀ ಒಂಟಿತನ, ಇನ್ನೇನಿಲ್ಲ. ಆದರೆ ನಾವು ತಿಳ್ಕೋಬೇಕು, ನಾವು ಎಷ್ಟೋ ರಿಸ್ಕ್ ಮಾಡಬೇಕಾಗತ್ತೆ ಸತ್ಯವಾಗಿರಕ್ಕೆ. ಸಂಬಂಧ ಸತ್ಯವನ್ನು ಡಿಮಾಂಡ್ ಮಾಡುತ್ತೆ. ನಿಜವಾದ ಸಂಬಂಧ ಸತ್ಯವನ್ನು ಡಿಮಾಂಡ್ ಮಾಡುತ್ತೆ. ನಿಜವಾದ ಆತ್ಮೀಯತೆ, ಒಂದು ಅಥೆಂಟಿಸಿಟಿ, ಅದನ್ನು ಡಿಮಾಂಡ್ ಮಾಡುತ್ತೆ. ನಮ್ಮಲ್ಲಿ ಇಂಟ್ಯೂಷನ್ ಏನನ್ನು ಡಿಮಾಂಡ್ ಮಾಡುತ್ತೆ, ಓಪನ್ನೆಸ್ ಡಿಮಾಂಡ್ ಮಾಡುತ್ತೆ. ಇವೆಲ್ಲವೂ ಕೂಡ ಡಿಮಾಂಡ್ ಮಾಡುತ್ತೆ. ನಾವು ರಿಸ್ಕ್ ತಗೊಳ್ಬೇಕಾಗತ್ತೆ. ಆದರೆ ನಾವೇನು ಮಾಡ್ತೀವಿ, ಮುಖವಾಡ ಹಾಕೊಂಡ್ಬಿಡ್ತೀವಿ. ತಕ್ಷಣ ಮುಖವಾಡ ಹಾಕೊಳ್ತೀವಿ. ಸತ್ಯನ ನಾವು ರಿಸ್ಕ್ ತಗೊಳಕ್ಕೆ ತಯಾರಿಲ್ಲ, ಮುಖವಾಡ ಹಾಕೊಂಡ್ಬಿಡ್ತೀವಿ. ಮುಖವಾಡ ಹಾಕೊಂಡ ತಕ್ಷಣ ಏನಾಗುತ್ತೆ, ನಿಮ್ಮ ಪ್ರೀತಿ ಬರೀ ಒಂದು ಡ್ಯೂಟಿ ಆಗುತ್ತೆ. ಯಾವಾಗ ಪ್ರೀತಿ ಡ್ಯೂಟಿ ಆಗುತ್ತೆ, ನಾವು ಬರೀ ನಾಟಕ ಮಾಡ್ತೀವಿ, ಸುಳ್ಳು ಪ್ರೀತಿನಲ್ಲೇ ಇದ್ಬಿಡ್ತೀವಿ, ಸುಳ್ಳು ಪ್ರೀತಿ ಆಗ್ಬಿಡುತ್ತೆ. ಇದು ನಾವು ಗಮನಿಸಬೇಕಾಗಿರೋ ಅಂಶ, ಯಾವ ರೀತಿ ಇದು ನಾಟಕ ಆಗುತ್ತೆ ಅಂತ. ನಾವು ರಿಸ್ಕ್ ತಗೋಬೇಕಾಗತ್ತೆ. ರಿಸ್ಕ್ ತಗೊಂಡ್ರೆ ವರ್ತಿದೆ. ಯಾರೇನಾದರೂ ತಿಳ್ಕೊಳ್ಳಿ, ನಾನು ಪ್ರೀತಿಸ್ತೀನಿ, ನನ್ನ ಕಡೆಯಿಂದ ನಾನು ಪ್ರೀತಿಸ್ತೀನಿ, ಯಾರು ಏನಾದರೂ ತಿಳ್ಕೊಳ್ಳಿ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಎಷ್ಟೋ ಜನ ಅಯ್ಯೋ ಯೂನಿವರ್ಸಲ್ ಮದರ್ ಆಗಕ್ಕೆ ಸಾಧ್ಯನಾ, ಅಮ್ಮ ಆಗಕ್ಕೆ, ಎಲ್ಲರಿಗೂ ಪ್ರೀತಿಸ್ತಾ, ಖಂಡಿತ ಇದು ಆ ಡೈಮೆನ್ಷನ್ ಗೊತ್ತಿರೋರಿಗೆ ಗೊತ್ತಾಗಕ್ಕೆ ಸಾಧ್ಯ, ಇಲ್ಲದರೆ ಅರ್ಥನೇ ಆಗಲ್ಲ ಅದು. ಯಾಕೆಂದ್ರೆ ಅನುಭವಿಸ್ಬೇಕು ಅದಕ್ಕೆ. ಈ ಥರದ್ದು ಒಂದು ಡೈಮೆನ್ಷನ್ ಇದೆ, ಈ ಥರದ್ದು ಒಂದು ಪ್ರೀತಿ ಮಾಡೋದಿದೆ. ಆವಾಗ ನಿಮಗೆ ಅದು ಗೊತ್ತಾಗುತ್ತೆ ಏನು ನಿಜ ಅಂತ. ಇಲ್ಲದ್ರೆ ಎಲ್ಲರನ್ನೂ ನಾವು ಅನುಮಾನ ನೋಡ್ತೀವಿ, ಇವ್ರಿಗೇನೋ ಆಗ್ಬೇಕಾಗಿದೇನೋ ಅದಕ್ಕೆ ಪ್ರೀತಿಸ್ತಾ ಇದ್ದಾರೆ, ಇವ್ರಿಗೇನೋ ನಮ್ಮಿಂದ ಆಗ್ಬೇಕು ಅನುಮಾನ. ಯಾಕೆ ಸಂಶಯ? ಯಾಕೆಂದರೆ ಬೇಸಿಕ್ ಟ್ರೂತ್ ಏನು, ಪ್ರೀತಿ ಕೊಡೋದಷ್ಟೇ ಅನ್ನೋದು ನಮಗೆ ಗೊತ್ತೇ ಆಗಿರಲ್ಲ. ಸ್ವಲ್ಪನೂ ಆಗ್ಬಹುದು. ಒಂದೊಂದ್ಸತಿ ನೀವು ಪ್ರೀತಿ ಕೊಡೋಕ್ಕೆ ಶುರು ಮಾಡಿದಾಗ ಯಾರು ತಗೊಳ್ದೇ ಇರಬಹುದು. ಎಷ್ಟೋ ಸತಿ ನನಗೂ ಆಗಿದೆ ಅದು. ಏನು ಕೊಟ್ಟ ತಕ್ಷಣ ಎಲ್ಲರೂ ತೊಗೊಂಡ್ಬಿಡ್ತಾರ? ಇಲ್ಲ. ಎಷ್ಟೋ ಅರ್ಥನೇ ಆಗಲ್ಲ ಕೆಲವ್ರಿಗೆ, ಎಲ್ಲ ಅಲ್ಲೆಲ್ಲೇ ಮುರಿದು ಬೀಳುತ್ತೆ. ಕೆಲವು ಮುಂದುವರಿಯಲ್ಲ ಪ್ರೀತಿಗಳು. ಇಟ್ ಈಸ್ ಓಕೆ. ಮುಂದುವರಿಯದೇ ಇದ್ರೂ ಕೂಡ ಅಲ್ಲಿ ಹೇಟ್ರೆಡ್ ಅಂತೂ ಇರಲ್ಲ ಅಲ್ವಾ? ಅಲ್ಲಿ ಮುಂದುವರಿಯದೇ ಇದ್ರೂ ಕೂಡ ಅಲ್ಲಿ ಪ್ರೀತಿನೇ ಇರುತ್ತಲ್ವಾ? ಅನ್ರಿಯಲ್ ಆಗಿ ಜೊತೆಲಿರೋಕ್ಕಿಂತ ರಿಯಲ್ ಆಗಿ ದೂರ ಇರೋದೇ ವಾಸಿ. ಯಾವತ್ತೋ ಸರಿ ಹೋಗುತ್ತಲ್ಲ, ಈ ಜನ್ಮದಲ್ಲಿದ್ರೆ ಯಾವತ್ತೋ ಸರಿ ಹೋಗುತ್ತೆ. ಇದ್ಯಾವುದು ಪ್ರೀತಿನಲ್ಲಿ ಪವಾಡ ಆಗಕ್ಕೆ ಸಾಧ್ಯ ಇಲ್ಲ. ಪ್ರೀತಿನಲ್ಲಿ ಪವಾಡ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಸತ್ಯದಲ್ಲಿ ಫಸ್ಟ್ ಇರಬೇಕು, ನಮ್ಮಿಂದ ಪ್ರೀತಿ ಹೊರಡಬೇಕು. ಯಾವತ್ತೂ ಕೂಡ ಆ ಫ್ಯಾಂಟಸಿ ಅನ್ನೋದು ರಿಯಲ್ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಫ್ಯಾಂಟಸಿ ರಿಯಲ್ ಅಲ್ಲ. ಫಾಲ್ಸ್ ಫುಡ್ಡು ತಿನ್ನಕ್ಕಾಗಲ್ಲ. ಟೇಬಲ್ ಮೇಲೆ ನೀವು ಮೊಂಬತ್ತಿದು ಅರೇಂಜ್ ಮಾಡಿಟ್ರೆ, ಮಣ್ಣಿಂದು ಸೇವ್ ಮಾಡಿಟ್ರೆ ಇದು ತಿನ್ನಕ್ಕಾಗಲ್ಲ. ಡ್ರೀಮ್ ಯಾವಾಗ್ಲೂ ಕನಸಾಗಿರೋದು ನಿಜ ಆಗಲ್ಲ. ನಮ್ದು ಎಷ್ಟೋ ಸತ್ಯವನ್ನ ಆ ಕನಸು ಎತ್ಕೊಂಡು ಹೊರಟೋಗುತ್ತೆ. ನಮ್ಮ ಸಂಬಂಧದಲ್ಲಿ ಇರಬೇಕಾಗಿರೋದು ಏನಂದ್ರೆ, ನೋಡೇ ಬಿಡೋಣ. ಎಷ್ಟು ನಾಟಕ ಮಾಡ್ತೀವಲ್ಲ, ಮನುಷ್ಯರಿಗೆ ಈ ಒಂದು ಸುಳ್ಳಲ್ಲಿ ಇರೋದೇ ಅಭ್ಯಾಸ ಆಗೋಗಿದೆ. ಸುಳ್ಳು ಹೇಳದೇ ಇದ್ರೆ ಆಗದೇ ಇಲ್ಲ. ಸುಳ್ಳೇನೆ ಸತ್ಯ, ಅಪಾಯ ಅವರಿಗೆ. ಸುಳ್ಳು ಸ್ವೀಟ್ ಥರ. ಆ ಸ್ವೀಟ್ ಥರ ಯಾಕೆಂದರೆ ಅದು ಸತ್ಯ ಅಲ್ವಲ್ಲ. ನಾವೆಷ್ಟು ನಾಟಕ ಮಾಡ್ತೀವಿ ಅಂದರೆ ಸಿಹಿ ಸಿಹಿ ಸುಳ್ಳು ಹೇಳ್ತೀವಿ, ಅವರು ಸಿಹಿ ಸಿಹಿ ಸುಳ್ಳು ನಮ್ಗೆ ಹೇಳ್ತಾರೆ. ಆದರೆ ಕಾಲಹರಣ ಅಲ್ವ ಇದು?
ಸುಳ್ಳಲ್ಲಿ ಜೀವನ ಮಾಡ್ತಿದ್ರೆ ಟೈಮ್ ಹೊಟ್ಟೋಗುತ್ತೆ, ಜೀವನ ಮುಗ್ದೋಗುತ್ತೆ. ನಾವು ಸತ್ಯವಾಗಿ ಯಾರನ್ನೂ ಪ್ರೀತಿಸಿಲ್ಲ, ಆವಾಗ ಜೀವನ ಬರಡಾಗತ್ತೆ, ಒಂದು ಡೆಸರ್ಟ್ ಆಗಿಬಿಡುತ್ತೆ, ಮರಳು ಭೂಮಿ ಆಗೋಗುತ್ತೆ. ಜೀವಂತವಾಗಿ ಪ್ರೀತಿನ ಆಗಕ್ಕೆ ಬಿಡೋಣ. ಯಾಕೆ ಅಂದರೆ ಒಳಗಡೆ ಆ ಸತ್ಯ ಅನ್ನೋದು, ಪ್ರೀತಿ ಅನ್ನೋದು ಅದು ಒಂಥರ ದಾಹ ಆಗಿದೆ. ಇದಕ್ಕೆ ಹೃದಯದಲ್ಲಿ ಪ್ರೀತಿ ಇದೆ, ಆದರೆ ಅದು ಹೊರಗಡೆ ಬರ್ತಾ ಇಲ್ಲ. ಹೊರಗಡೆ ಕೃತಕವಾದ ವ್ಯಕ್ತಿತ್ವ ಹೊರಗಡೆ ನಡೀತಾ ಇರೋದ್ರಿಂದ ಅದು ಭಾರ ಆಗಿದೆ, ಆತ್ಮಕ್ಕೆ, ಹೃದಯಕ್ಕೆ ಭಾರ ಆಗಿದೆ. ಆಗ ಪರವಾಗಿಲ್ಲ, ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ, ನಾವು ವರ್ತ್ ಅಂತ ಬಿಡಬೇಕು. ಈ ಪ್ರೀತಿ ನಾಟಕನ ನಿಲ್ಲಿಸಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಎಲ್ಲರನ್ನೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆ.